ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ. ಕನ್ನಡಿಗ ಅಂತಾರಲೇ. ಸಂಡೇ ಇವತ್ತು ಬ್ಯಾಗದ ಏನು ಸುಗಿ ಬ್ಯಾಗ್ ಎಲ್ಲ ಬಿಚ್ಚಿಟ್ಟಿದ್ದೀನಿ. ಯಾಕಪ್ಪ ಅಂದ್ರೆ ಮೆಸೇಜ್ ಸೆಂಟ್ರಲ್ಲಿ ಅವರೇ ಕೊಟ್ಟವ್ರು, ಪೊಲೀಸರು ಗಾಡಿಗಳು ಹಿಡಿತಾ ಇದ್ದೀರ ಅಂತ. ಏನೋ ಬ್ಯಾಗು ಟಿ ಶರ್ಟ್ಸ್ ಒಂದು ದಿವಸ ಹಾಕೋಬೇಡಿ ಅಂತ ಹೇಳಿದಿರೋದು. ಇರಿ ಒಂದು ನಿಮಿಷ ತೋರಿಸ್ತೀನಿ. ಎಲ್ಲ ಐತಪ್ಪದು ಟ್ರಾಫಿಕ್ ಕಂಡೀಷನ್ಸ್ ಏನೇನೋ ಕೊಟ್ಟವ್ರು. ಇಲ್ಲಿ ನೋಡಿ ರೂಲ್ಸ್ಗಳು ಕೊಟ್ಟಿರೋದು. ಈ ಎಲ್ಲ ಸಿಗ್ನಲ್ ಜಂಪ್ಸು ಅವು ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ಇರೋದು. ಫುಟ್ಪಾತು ಅಲ್ಲಿ ಇಲ್ಲಿ ಹೋಗ್ಬೇಡ್ರಿ ಅಂತ ಹೇಳಿರೋದು ನಮಗೆ ಬಂದಿರೋದು. ಇದೇನು ಪಾಪ್ಯುಲರ್ ಡೈಲಿ ರೆಫರಲ್ಲು ಎಲ್ಲೈತೆ ಅದು ಮೆಸೇಜ್ ಸಿಗ್ತಲ್ವಲ್ಲ. ನಿನ್ನೆ ಎಲ್ಲರೂ ಹೇಳ್ತಾ ಇದ್ದಾರೆ ಬ್ಯಾಗ್ ಟಿ ಶರ್ಟ್ ಹಾಕೋಬೇಡಿ ಅಂತ. ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 11,136 ಕಿಲೋಮೀಟ್ರ್ ಆಗೈತೆ. ಬರ್ರಿ ನಾವು ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಡು ಡ್ಯೂಟಿ ಚಾಲು ಮಾಡಿದ್ರು. ಬ್ಯಾಗ್ ಇವಾಗ ಡ್ಯೂಟಿ ಲಾಗಿನ್ ಆಗಿದ್ದೀನಿ. 7:15 ಒಂದೇ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದೀನಿ. 7:30 ನೋಡೋಣ ಬರ್ರಿ. ಇನ್ನು ಆರ್ಡರ್ ಬಿದ್ದ ಮ್ಯಾಗ ಸಿಗ್ತೀನಿ. ಆಲ್ಮೋಸ್ಟ್ ಯಾರೂ ಬಂದಿಲ್ಲ. ನಮ್ಮ ಹುಡುಗರು ಇವತ್ತು ಏನಂತ ಗೊತ್ತಿಲ್ಲ, ಅದೇನು ಅಂತ ಗೊತ್ತಿಲ್ಲ ನನಗಂತೂ. ಯಾರೂ ಬಂದಿಲ್ಲ. ಒಬ್ರು ಯಾಕಪ್ಪ ಬಂದಿಲ್ಲ, ವಿಡಿಯೋ ಡೈಲಿ ನೋಡ್ತಾರೆ ಅವರು. ಯಾಕೆ ಬಂದಿಲ್ಲ ಅಂತ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ನೋಡೋಣ, ನಾವು ಹತ್ರ ಕೆಲಸಕ್ಕೆ ಬಂದಿದ್ವಿ. ಆದರೆ ಏನೋ ಸ್ವಿಗ್ಗಿ ಬ್ಯಾಗ ಟಿ ಶರ್ಟ್ ಏನು ಹಾಕೊಂಡು ಬಂದಿಲ್ಲ. ಅವ್ರೇನೋ ಸ್ವಿಗ್ಗಿದಲ್ಲಿ ಏನೋ ಬ್ಯಾಗು ಮತ್ತು ಟಿ ಶರ್ಟ್ ಫೋಟೋ ಕೇಳಲ್ಲ ಅನ್ನೋ ಇದಕ್ಕೆ ನಾವು ಹಾಕೊಂಡು ಬಂದಿಲ್ಲ. ನೋಡೋಣ, ಇವಾಗ ಲಾಗಿನ್ ಆಗಿದೆ. ಆರ್ಡರ್ ಬಿದ್ದ ಸಿಗ್ತೀನಿ ನಿಮಗೆ. ಫಸ್ಟ್ ಆರ್ಡ್ರೇ ನೋಡಿ, ಲಾಂಗ್ ಕೊಟ್ಬಿಟ್ಟವನೇ. ಐಡಿಸಿಂದ 10 ಕಿಲೋಮೀಟ್ರು. ಎಲ್ಲಿ ಹೆಸರುಘಟ್ಟ ಸಿಗ್ನಲಲ್ಲಿ. ಫುಡ್ಡು ರೆಡಿ ಇದೆ. ಬರ್ರಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗೋಣ. ಇವಾಗ ಸದ್ಯಕ್ಕೆ 1.5 ಕಿಲೋಮೀಟ್ರ್ ಆರ್ಡರ್ ಕೌಂಟ್ ಆಗುತ್ತೆ ಅಂತೆ. ಬರ್ರಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಇವಾಗ ಟೈಮ್ ಬಂದುಬಿಟ್ಟು 9:05 ಗಂಟೆಗಿದೆ. 290 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 1 ಅವರ್ 50 ನಿಮಿಷ. 5 ಆರ್ಡ್ರ್ ಹೊಡೆದಿದ್ದೀನಿ. ನೋಡಿರಿ ಮೇಲ್ಗಡೆ ಏನು ಸಿಟಿ ಕಾಣುತ್ತೆ ಸಖತ್ತಾಗಿ. ಇವಾಗ ಗೌಡಾಸ್ ದೊಣ್ಣೆ ಬಿರಿಯಾನಿಂದ ಆರ್ಡರ್ ಬಿದ್ದಿರೋದು ಒಂದು ಎಷ್ಟು 25 ರೂಪಾಯಿ ಸರ್. 3-4 ಕಿಲೋಮೀಟ್ರಿಗೆ. ಬರ್ರಿ ಇದನ್ನು ಪಿಕಪ್ ಮಾಡಿ. ಮಲ್ಟಿ ಆರ್ಡ್ರು A to B ಒಂದು ಪಿಕಪ್ಪು 2 ಆರ್ಡ್ರು. ಬರ್ರಿ ಪಿಕಪ್ ಮಾಡಿ ಡ್ರಾಪ್ ಮಾಡೋಕ್ಕೆ ಹೋಗೋಣ. ಇವಾಗ ಟೈಮ್ ಒಂದು 10 ಗಂಟೆಗೆ ಬಂದಿದೆ. ಜಿನ್ ಆರ್ಡ್ರ್ ಬಿದ್ದಿತ್ತು. ಇದು ಪಾರ್ಸಲ್ ಆರ್ಡ್ರು ಪಿಕಪ್ ಮಾಡ್ಕೊಂಡಿದ್ದೀನಿ. ಸದಾಶಿವನಗರಿಂದ. ಡ್ರಾಪ್ ಬಂದುಬಿಟ್ಟು ಡಾಲರ್ಸ್ ಕಾಲನಿಗೆ ಇರೋದು. ಒಂದು 60 ರೂಪಾಯಿ ಕೊಟ್ಟಿರೋದು. ಪಿಕಪ್ ಬಂದುಬಿಟ್ಟು ಆಲ್ಮೋಸ್ಟು RT ನಗರದಿಂದ ಪಿಕಪ್ ಬಂದಿದ್ದೀನಿ. ಡ್ರಾಪ್ ಇವಾಗ ಇದಕ್ಕೆ ಹೋಗಬೇಕು. ಬರ್ರಿ ಇನ್ನು ಡ್ರಾಪ್ ಮಾಡೋಕ್ಕೆ ಹೋಗೋಣ. ಇವಾಗ ಸದಾಶಿವನಗರದಲ್ಲಿದ್ದೀನಿ. ಡಾಲರ್ಸ್ ಕಾಲನಿಗೆ ಹೋಗೋಣ. ಇವಾಗ ಟೈಮ್ ಬಂದುಬಿಟ್ಟು 10:38 ಆಗಿದೆ. ಅರ್ನಿಂಗ್ಸು 571. 3 ಅವರ್ 23 ನಿಮಿಷ ಆಗಿದೆ. 10 ಆರ್ಡರ್ ಹೊಡೆದಿದ್ದೀನಿ. ಇನ್ನೂ 45% ಇದೆ. ರಿಟರ್ನ್ ಪ್ಲಾಟಿನಮ್ ಸಿಟಿಯಲ್ಲಿ ಲೀಸ್ ಬೇಕರ್ಸಿಂದ ಆರ್ಡರ್ ಕೊಟ್ಟಿದ್ದ. 15 ರೂಪಾಯಿ ರಿಟರ್ನ್ ಐತೆ ಅಮೌಂಟ್. ಇಲ್ಲದೆ ಯಾವುದು ಕೊಡ್ತಾನೆ ಇಲ್ಲ. ಅಲ್ಲಿ ಟಿಫನ್ ಮಾಡ್ಕೊಂಡು ನಮ್ಮ ಝೋನಿಗೆ ಹೋಗ್ಬಿಟ್ಟು ಮತ್ತೆ ಆಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಒಂದು ರಾಮೇಶ್ವರ್ ಕೆಫೆಯಿಂದ ಆರ್ಡರ್ ಕೊಟ್ಟಿದ್ದೀನಿ. ಇಲ್ಲಿ ಬಿಲ್ ನೋಡಿ, ಒಂದು ನಿಮಿಷ ಬಿಲ್ ತಗೋತೀನಿ. 1 ಸೆಕೆಂಡ್. ಇಲ್ಲಿ ಮಸಾಲ ಟೀ ಒಂದು ಇದೆ ಅಂತೆ. ಮಿಕ್ಕಿದು ಈ 3 ಐಟಮ್ ಕಸ್ಟಮರ್ ಆರ್ಡರ್ ಮಾಡಿದ್ದಾರೆ. ಮಸಾಲ ಟೀನೇ ಹಾಕಿಲ್ಲ ರಾಮೇಶ್ವರ್ ಕೆಫೆದವರು. ಸರ್ ಏನು ಮಾಡ್ತಾರೆ? ಟಿಕೆಟ್ ರೈಸ್ ಮಾಡಿ ಸರ್. ಮಾಡ್ತೀನಿ ನೋಡಿ. ಓಕೆ ಸರ್. ರಾಮೇಶ್ವರ್ ಕೆಫೆದವರು ಇದನ್ನೇ ಮಾಡಿದಂತೆ. ಏನದು ಟೀ ಹಾಕಿಲ್ಲಂತೆ. ಬರೀ 2 ಐಟಮ್ಸ್ ಹಾಕಿದಾರಂತೆ. ಅದನ್ನ ಬಿಟ್ಟರೆ ಏನೂ ಹಾಕಿಲ್ಲ. ಇವಾಗ ಟಿಕೆಟ್ ರೈಸ್ ಮಾಡೋಕ್ಕೆ ಹೇಳಿದ್ದೀನಿ. ನೋಡೋಣ ಅವ್ರು ಏನಾದ್ರು ಮಾಡ್ತಾರೆ ಅಂತ ಗೊತ್ತಿಲ್ಲ. ಮಸಾಲೆ ಟೀ ಹಾಕಕ್ಕೆ ಏನು ಹೋಗಿತ್ತಿಲ್ಲ. ರಾಮೇಶ್ವರ ಕೆಫೆಗೆ ಆರ್ಡರ್ ಮಾಡಿರ್ತಾರೆ. ಕಸ್ಟಮರ್ ಹತ್ರ ನಾನು ಬೆಸ್ಕೊಬೇಕಾ? ನೀವು ಮಾಡೋ ತಪ್ಪಿಗೆ ಅವ್ರು ನನ್ನ ಹತ್ರ ಕೇಳ್ತಾ ಇದ್ದಾರೆ. ದಯವಿಟ್ಟು ಐಟಮ್ಗಳು ಕರೆಕ್ಟಾಗಿ ನೋಡ್ಬಿಟ್ಟು ಹಾಕತ್ ಬನ್ನಿ. ಸುಮ್ಮನೆ ಹಾಕೋದು ನಾವು ಕಸ್ಟಮರ್ ಹತ್ರ ಉಗಿಸ್ಕೋಬೇಕಾ? ಇಲ್ಲಿ ಏನ್ರಿ ರಾಮೇಶ್ವರ ಕೆಫೆದಲ್ಲಿ ಆಗಿರೋದು ಇದು. ಇವತ್ತು ನನಗೆ ಸಂಡೇ. ಈ ಥರ ಮಾಡಿದ್ರೆ ಹೆಂಗೆ? ಕರೆಕ್ಟಾಗಿ ದುಡ್ಡು ತೊಗೋತೀರಾ, ಎಲ್ಲ ತೊಗೋತೀರಾ, ಕರೆಕ್ಟಾಗಿ ಐಟಮ್ಸ್ ಹಾಕಕ್ಕಾಗಲ್ವಾ ರಾಮೇಶ್ವರ ಕೆಫೆದವ್ರಿಗೆ? ಏನು ರಶ್ ಇದ್ರೆ ಅಷ್ಟೊಂದು ಕರೆಕ್ಟಾಗಿ ನೋಡ್ಬಿಟ್ಟು ಹಾಕತ್ ಬನ್ನಿ. ಸುಮ್ಮನೆ ಇಲ್ಲಿ ಬಂದ್ಬಿಟ್ಟು ನಾವು ಬೈಸ್ಕೋಬೇಕು. ಇದೆಷ್ಟೋ ಡೆಲಿವರಿ ಬಾಯ್ಸ್ ಆಗಿರುತ್ತೆ. ಅವ್ರು ಹೇಳ್ಕೊಂಡು ನಾನು ಟಿಕೆಟ್ ರೈಸ್ ಮಾಡಿ ಅಂತ ಹೇಳಿದ್ರೆ ನನಗೆ ಬೈದರು. ನೋಡ್ಕೊಂತ ತೊಗೊಂಡ್ಬರ್ಬೇಕು. ನನಗೇನು ಗೊತ್ತು ಸರ್? ಇದು ಒಳಗಡೆ ಹಾಕಿರೋದು ನಾನು ಬಿಚ್ಚಕ್ಕೆ ನೋಡೋಕ್ಕಾಗುತ್ತೆ ಅಂತ ಹೇಳಿದೆ ಅಷ್ಟೇ. ಆಯ್ತು ತೊಗೊಳ್ಳಿ, ನಾನು ಟಿಕೆಟ್ ರೈಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಈ ಥರ ಆಗ್ಬಾರ್ದು ಅಷ್ಟೇ. ಇಲ್ಲಿ ಮತ್ತೆ ಸಿಗ್ತೀನಿ ಈಗ. ಇವಾಗ ಟೈಮ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ ಹೇಳ್ತೀನಿ. ಒಂದು ನಿಮಿಷ. ಇವಾಗ 700 ಚಿಲ್ಲರೆ ಅರ್ನಿಂಗ್ಸ್ ಆಗಿದೆ. 456. 13 ಆರ್ಡ್ರ್ ಹೊಡೆದಿದ್ದೀನಿ. ಇನ್ನೂ ಬೇಕಾದ್ರೆ 12 ಆರ್ಡ್ರು. 5 ಅವರ್ ಆಗಿದೆ. ಇವಾಗ ಮಧ್ಯಾಹ್ನ 50% ಸರ್ಜ್ ಇರೋದು. ಬರ್ರಿ ಹೊಡಿಯೋಣ. ಇವಾಗ ಬ್ಯಾಗಿಗೆಲ್ಲ ಕಟ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಟಿ ಶರ್ಟ್ ಹಾಕೊಂಡಿದ್ದು ಯಾವುದು ಪಿಕಪ್ ಆರ್ಡ್ರ್ ಬಿದ್ದಿದೆ. ಕನ್ಫರ್ಮು. ಹೋಗೋಣ ಇವಾಗ ಪಿಕಪ್ ಮಾಡೋಕ್ಕೆ. ಇವಾಗ ಟೈಮ್ ಬಂದುಬಿಟ್ಟು 3 ಗಂಟೆ ಆಗಕ್ಕೆ ಬಂದಿದೆ. ಆಲ್ಮೋಸ್ಟು 1300 ರೂಪಾಯಿ ಅರ್ನಿಂಗ್ಸ್ ಹೊಡೆದಿದೆ. ಇನ್ನೂ 25ಕ್ಕೆ ಇನ್ನೂ ಒಂದು ಆರ್ಡ್ರ್ ಬೇಕು. 7 ಅವರ್ 41 ನಿಮಿಷ ಆಗಿದೆ. ಇವಾಗ ಟೈಮ್ ಬಂದುಬಿಟ್ಟು 7 ಗಂಟೆ ಆಗಕ್ಕೆ ಬಂದಿರೋದು. 1438 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 8 ಗಂಟೆ ಡ್ಯೂಟಿ ಮಾಡಿದ್ದೀನಿ. 11 ಆರ್ಡ್ರ್ ಹೊಡಿಬೇಕು. ಬರ್ರಿ ನೋಡೋಣ ಇನ್ನೂ ಎಷ್ಟು ಆರ್ಡ್ರಸ್ ಆಗುತ್ತೆ ಇವತ್ತು ಸಾಯಂಕಾಲ. ಇನ್ನೂ 11 ಆರ್ಡ್ರ್ 12 ಆರ್ಡ್ರ್ ಹೊಡಿಬೇಕಾಗಿದೆ. ಅದಾದಮೇಲೆ ಇವಾಗ 1438 8 ಗಂಟೆ ಹೊಡೆದಿದ್ದೀನಿ. ಬರ್ರಿ ನಾನು ಆರ್ಡ್ರ್ ಬಿದ್ದ ಮೇಲೆ ಸಿಗ್ತೀನಿ ನಿಮಗೆ. ಇಲ್ಲಿ ಕಸ್ಟಮರ್ ಲೊಕೇಶನ್ ಹತ್ರ ಬಂದಿದ್ದೀನಿ. ಇವಾಗ ಕಸ್ಟಮರ್ ಹೇಳ್ತಾಯಿದ್ರೆ ಅವರೇ ಕೆಳಗಡೆ ಬರ್ತಾರಂತ. ಅಪಾರ್ಟ್ಮೆಂಟಲ್ಲಿ ಸೆಕ್ಯೂರಿಟಿ ಗಾರ್ಡ್ ಬಿಡಲ್ಲ, ಅವರೇ ಬರ್ತಾನಂತ ಅಂದರೆ ಅದಕ್ಕೆ ಕೆಳಗಡೆನೇ ವೇಟ್ ಮಾಡ್ತಾಯಿದ್ದೀನಿ.
ಬರ್ರಿ ಇವಾಗ ಇನ್ನೂ ಬೇಕಾದ್ರೆ ನಮ್ಗೆ 10-11 ಆರ್ಡರ್ಸ್ ಹೊಡಿಬೇಕು. ಇವಾಗ ಟೈಮಿಂಗ್ಸು 7:30 ಗಂಟೆ ಆಗಿದೆ ಕರೆಕ್ಟಾಗಿ. ಬರ್ರಿ ಚಾಲು ಮಾಡಿ ಬೇಗ ಹೊಡಿಯೋಣ ಸ್ವಲ್ಪ. ಇವಾಗ ಟೈಮ್ ಬಂದುಬಿಟ್ಟು 9:30 ಗಂಟೆ ಆಗಿರೋದು. ಮಲ್ಟಿ ಆರ್ಡರ್ ಕೊಟ್ಟಿದ್ದ ಟಾಟಾ ಸ್ಟೀಲ್ಗೆ. ಇನ್ನೊಂದು ಕಸ್ಟಮರ್ ಫೋನ್ ಮಾಡಿದ್ದೆ ಬರ್ತಾನಂದ್ರೆ ಒಂದು ಡ್ರಾಪ್ ಕೊಟ್ಟಿದ್ದೀನಿ. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು 2,000 ರೂಪಾಯಿ ಆಗಿದೆ. ಇನ್ನೂ ಬೇಕಾದ್ರೆ 2-3 ಆರ್ಡರ್ ಹೊಡಿಬೇಕು. 11 ಅವರ್ ಡ್ಯೂಟಿ ಮಾಡಿದ್ದೀನಿ. ಇನ್ನೂ 65% ಸರ್ಜ್ ಇದೆ. ನೋಡೋಣ ಇನ್ನೂ ಎಷ್ಟೊತ್ತಾಗುತ್ತೆ. ಮತ್ತು ಇವತ್ತು ನೀವು ಎಷ್ಟು ಹೊಡೆದ್ರಿ ಮತ್ತು ಪೊಲೀಸ್ ಕೈಯಾಗಿ ಯಾರ್ಯಾರು ಸಿಕ್ಕೊಂಡ್ರಿ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿರಿ. ಫೈನ್ ಎಷ್ಟು ಕಟ್ಟಿರಿ ಅದು ಕಮೆಂಟ್ ಮಾಡಿರಿ. ನೋಡೋಣ ನನಗಂತೂ ಯಾರು ಪೊಲೀಸರು ಏನೋ ಆಲ್ಮೋಸ್ಟ್ ನಮ್ಮ ಝೋನಲ್ಲಿ ಯಾರಿಗೂ ಹಿಡಿದಿಲ್ಲ ಅಂತ ನಮ್ಗೆ ಗೊತ್ತು. ಆದರೆ ನಮ್ಮ ಫ್ರೆಂಡ್ಸ್ ಎಲ್ಲ ಇದರಲ್ಲಿ ನೋಡ್ತಾ ಇದ್ರಿ ಅಂದರೆ ಕಾಲಲ್ಲಿ ಇದ್ದಾಗ ಹೇಳ್ತಾಯಿದ್ರು ನಮ್ಗೆ ಯಾರು ಎಲ್ಲೂ ಹಿಡ್ದಿಲ್ಲ ಅಂತ ಹೇಳಿದ್ದಾರೆ. ನೋಡೋಣ ನಾಳೆ ಏನಾಗುತ್ತೋ ಗೊತ್ತಿಲ್ಲ. ನೋಡೋಣ ಇವಾಗ ಮತ್ತೆ ಆಮೇಲೆ ಸಿಗ್ತೀನಿ. ಎಷ್ಟು ಆರ್ಡರ್ಸ್ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ. ಮತ್ತೆ ಆಮೇಲೆ ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು 9:44 ಗಂಟೆಗಿದೆ. ಟಾರ್ಗೆಟ್ ಎಲ್ಲ ಫುಲ್ ಕಂಪ್ಲೀಟ್ ಮುಗೀತು. ನೋಡೋಣ ಇಲ್ಲಿ ತೋರಿಸ್ತೀನಿ. ಟಾರ್ಗೆಟ್ ಫುಲ್ ಕಂಪ್ಲೀಟ್ ಆಗಿಬಿಟ್ಟೈತೆ. 37 ಆರ್ಡರ್ ಹೊಡಿದ್ದೀನಿ. 2,166 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 11 ಅವರ್ ಕೆಲಸ ಮಾಡಿದ್ದೀನಿ. 11 ಅವರ್ ಇನ್ನೂ ಆಲ್ಮೋಸ್ಟ್ 1 ಅವರ್ ಲಾಗಿನ್ ಆಗಿರಬೇಕು. ಇವಾಗ ಇಲ್ಲೇ ಇಸ್ರೋ ಇದರಲ್ಲಿದ್ದೀನಿ. ಇಸ್ರೋ ಆಫೀಸ್ ಬ್ಯಾಕ್ ಸೈಡಲ್ಲಿ ಡಾಲರ್ಸ್ ಕಾಲೋನಿಯಲ್ಲಿ. ನೋಡೋಣ ಇವಾಗ ಮತ್ತೆ ಇನ್ನೂ ಎಷ್ಟು ಆರ್ಡರ್ಸ್ ಓಡಿಸ್ತಾನೆ 1 ಅವರಲ್ಲಿ. ನೋಡೋಣ 10 ಗಂಟೆವರೆಗಂತೂ ಸರ್ಜ್ ಇರುತ್ತೆ. ಇನ್ನು 11 ಗಂಟೆವರೆಗೆ ಕೊಡ್ತಾನೆ ಗೊತ್ತಿಲ್ಲ. ಮೆಸೇಜ್ ಸೆಂಟ್ರಲ್ಲಿ ಸರಿಯಾಗಿ ನೋಡಿಲ್ಲ. ನೋಡೋಣ ಇವಾಗ ಮತ್ತೆ ನಿಮಗೆ ಆಮೇಲೆ ಸಿಗ್ತೀನಿ. ಯಾವುದೋ ಕೊಟ್ಟ ವಿನಯದಿಂದ ರಾಜನಗರದ ಎಲ್ಲಿ ಕೊಟ್ಟ ಒಟ್ಟಿನಲ್ಲಿ ಯಾವುದಿದು ರಾಜನಗರ ಮಲ್ಲೇಶ್ವರಂ ಕಡೆ ಕೊಟ್ಟವನೇ. ಎಷ್ಟು ರೂಪಾಯಿ ಕೊಡ್ತಾನೆ ನೋಡೋಣ ಇರಿ. 88 ರೂಪಾಯಿ. 5 ಕಿಲೋಮೀಟ್ರ್ ಆಗುತ್ತೆ ಇದು. ಯಾರಿಗೊತ್ತು. ಫುಡ್ಡು ರೆಡಿ ಇದೆ. ಬರ್ರಿ ನೀವು ಪಿಕಪ್ ಮಾಡಿ ಡ್ರಾಪ್ ಮಾಡೋಕೆ ಹೋಗೋಣ. ಇವಾಗ ಟೈಮ್ ಬಂದುಬಿಟ್ಟು 10:03 ಗಂಟೆ ಆಗಿರೋದು. ಇನ್ನೂ ಸರ್ಜ್ ತೋರಿಸ್ತಾ ಇದೆ. 65% ಎಕ್ಸ್ಟ್ರಾ ಆಲ್ಮೋಸ್ಟ್ 11 ಗಂಟೆವರೆಗೆ ಇರ್ಬೋದು ಅನಿಸುತ್ತೆ. ಇವಾಗ ಅರ್ನಿಂಗ್ಸ್ 2,200 ರೂಪಾಯಿ ಚಿಲ್ಲರಾಗಿದೆ. 11:30 ಗಂಟೆ ಹೊಡೆದಿದ್ದೀನಿ. 39 ಆರ್ಡ್ರ್ ಹೊಡೆದಿದ್ದೀನಿ. ನೋಡೋಣ ಇವಾಗ ಇನ್ನೊಂದು ಇಲ್ಲಿ ಮಲ್ಲೇಶ್ವರಮು ನವರಂಗ ಹತ್ರ ಇದ್ದೀನಿ ಈ ಸೈಡು. ನೋಡೋಣ ಇವಾಗ ಎಲ್ಲೆಂದರೆ ಯಾವ್ದಾರು ಮಾತ್ರಿಸ್ಕೋರು ಎಲ್ಲರೂ ಯಾವ್ದಾರು ಹೇಳಿದ್ರು ಎಳಿಬೋದು. ಇದನ್ನು ಕೊಟ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಲಾಸ್ಟಲ್ಲಿ ಟೋಟಲ್ ಎಷ್ಟು ಅರ್ನಿಂಗ್ಸ್ ಆಗುತ್ತೆ ಅಂತ ಹೇಳ್ತೀನಿ. ಈ ವಾರದ ಟೋಟಲ್ ಅಂತ ಬಂದುಬಿಟ್ಟು 13,000 ಆಗೇ ಆಗುತ್ತೆ. ಅಂದರೆ ಇವತ್ತಿನ ಟಿಪ್ಸ್ ಎಲ್ಲ ಸೇರಿದ್ರೆ ಎಲ್ಲ ಆಗೇ ಆಗುತ್ತೆ. ನೋಡೋಣ ಮತ್ತೆ ನಿಮಗೆ ಲಾಸ್ಟಲ್ಲಿ ಸಿಗ್ತೀನಿ ಆರ್ಡ್ರ್ ಕೊಡ್ತಾನೆ ಇಲ್ಲ ಅಂತ ನೋಡೋಣ. ಇವಾಗ ಬೆಳಗ್ಗೆಯಿಂದ ಇವಾಗ ನೈಟ್ವರೆಗೂ 11,344 ಕಿಲೋಮೀಟರ್ಸ್ ಆಗಿದೆ. ಇರಿ ಎಷ್ಟಾಗಿದೆ ಟೋಟಲ್ ಕಿಲೋಮೀಟರ್ಸು ಹೇಳ್ತೀನಿ. ಬೆಳಗ್ಗೆ ಗಾಡಿ ಕಿಲೋಮೀಟರ್ಸ್ ಹೊಡೆದಿರೋದು 11,136 ಕಿಲೋಮೀಟ್ರ್ ಹೊಡೆದಿದ್ದೆ. ಇವಾಗ ಆಗಿರೋದು 11,344. 208 ಕಿಲೋಮೀಟ್ರ್ ಹೊಡಿಸಿದ್ದೀನಿ ಗಾಡಿನ. ಇಲ್ಲಿ ಟಾರ್ಗೆಟ್ ತೋರಿಸ್ತೀನಿ. ಹಾಗೆ ಟಾರ್ಗೆಟ್ ಬಂದುಬಿಟ್ಟು ಇವಾಗ 10:47 ಗಂಟೆ ಡ್ಯೂಟಿ ಆಫ್ ಮಾಡಿದೆ. ರೂಮ್ ಹತ್ರನೇ ಆರ್ಡ್ರ್ ಬಿದ್ದಿತ್ತು. 2,342 ರೂಪಾಯಿ ಹೊಡೆದಿದ್ದೀನಿ. 40 ಆರ್ಡ್ರು 12 ಅವರು 18 ನಿಮಿಷ ಕೆಲಸ ಮಾಡಿದ್ದೀನಿ. 2,342 ಪ್ಲಸ್ 525 ರೂಪಾಯಿ ಅರ್ನಿಂಗ್ಸು. ಟೋಟಲ್ ಇವತ್ತಿದ್ದು 2,867 ಅಮೌಂಟ್ ಹೊಡೆದೀನಿ. ಮತ್ತು ನೀವು ಎಷ್ಟು ಹೊಡೆದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ. ಹಂಗೆ ಯಾರ್ಯಾರು ಮತ್ತು ಏನಂತಾರೆ ಅದಕ್ಕೆ ಅಂದರೆ ಪೊಲೀಸ್ ಯಾರ್ಯಾರು ಗಾಡಿ ಹಿಡಿತಾ ಇದ್ರು ಅಂತ. ನಮ್ಮ ಏರಿಯಾ ಕಡೆ ಅಂತ ಏನು ಹಿಡ್ದಿಲ್ಲ. ಆಲ್ಮೋಸ್ಟ್ ತುಂಬ ಜನ ಹೇಳ್ತಾ ಇದ್ರು ಗಾಡಿಗಳು ಏನೋ ಹಿಡಿತಾ ಇದ್ರು ಅಂತ. ನಮ್ಮ ಏರಿಯಾದಲ್ಲಂತ ಏನು ಹಿಡಿತಾ ಇಲ್ಲ ಸದ್ಯಕ್ಕೆ. ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಸಂಡೇ ಇತ್ತಲ್ಲ ಯಾರಿಗೇನು ಹಿಡಿದಿಲ್ಲ. ನಾಳೆ ನೋಡೋಣ ಏನಾಗುತ್ತೆ ಅಂತ ತಿಳಿಸ್ತೀನಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡತ್ತೀನಿ. ಥ್ಯಾಂಕ್ ಯು, ಬಾಯ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು, ಬಾಯ್, ಲವ್ ಯು ಆಲ್.